ಇವಿ ಯಾವುದು ಕೂಡ ವಿಗ್ರಹ ಪೂಜೆ ಮಾಡುವವರು ನಾವಲ್ಲ. ಇದು ನಮ್ಮ ಪೂಜೆ ವಿಧಾನ, ಸರಳ ರೀತಿಯ ಪೂಜೆ ನಮ್ಮದು. ದೇವರು ಅದಲ್ಲ, ದೇವರು ಇದು ಅಂತ ದೇವರನ್ನು ಸೃಷ್ಟಿ ಮಾಡಿ ದೇವರು ಇದು ಅಂತ ಮನುಷ್ಯರನ್ನು ಒಪ್ಪಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ನಮ್ಮಲ್ಲಿ ಇರುವಂತ ಪಟ ಯಾವುದಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಇಂತಹ ಪಟಗಳನ್ನು ನಾವು ಇಟ್ಕೊಳ್ತೇವೆ. ನಾವು ಹಿರಿಯರನ್ನು ತುಂಬಾ ಆರಾಧನೆ ಮಾಡ್ತೇವೆ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಫಸ್ಟ್ಗೆ ಹಿರಿಯರನ್ನು ನಾವು ಆರಾಧನೆ ಮಾಡಿ ಅವರನ್ನು ನೆನೆಸಿಕೊಂಡು ಅವರಿಗೆ ಕೈ ಮುಗಿದು, ಯಾಕಂದ್ರೆ ನಾವು ಅವರಿಂದ ನಾವು ಮನುಜಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಿರಬೇಕು ಎಂದಿದ್ದರು ಕುವೆಂಪು. ಆದರೆ ಧಾರ್ಮಿಕ ಆಚರಣೆಗಳು, ವಿಚಾರಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಬದುಕಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸುತ್ತಿರುವ ದಿನಗಳಿವು. ಜನರ ವೈಯಕ್ತಿಕ ಧಾರ್ಮಿಕ ಸಂವೇದನೆಗಳು ರಾಜಕೀಯ ಲಾಭದ ಸಾಧನಗಳಾಗುತ್ತಿವೆ. ಒಳಗೊಳ್ಳುವ ಅಥವಾ ಹೊರಗಿಡುವಂತಹ ರಾಜಕಾರಣಗೊಂಡ ಧರ್ಮದ ನಿಜದ ನೆಲೆಯನ್ನು ಜನಸಾಮಾನ್ಯರು ಹೇಗೆ ಪರಿಭಾವಿಸುತ್ತಾರೆ? ಬಹುತ್ವದ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗಿರುವ ವೈವಿಧ್ಯಮಯ ಧಾರ್ಮಿಕ ಅಸ್ಮಿತೆಗಳು ರಾಷ್ಟ್ರೀಯ ನೆಲೆಯ ಧರ್ಮದ ವಿಜೃಂಭಣೆಯಲ್ಲಿ ಕಳೆದು ಹೋಗಲಿದೆಯೇ? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯತ್ನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ಜೊತೆ ನಡೆಸಲಾದ ಸಂದರ್ಶನಗಳ ದಾಖಲಾತಿಯೇ ಈ ವಿಡಿಯೋ ಮಾಲಿಕೆ ನೆಲದ ನಂಬಿಕೆ. ನಮ್ಮ ಕೊರಗರಲ್ಲಿ ಧರ್ಮ ಅಂತ ಹೇಳುವಂಥದ್ದು ಮನುಷ್ಯರನ್ನಾಗಿ ಕಾಣಿ ಅನ್ನೋದು ಒಂದು ಮನುಷ್ಯತ್ವ ಇರುವಂತ ಸಮುದಾಯ ಕೊರಗರು. ನಮ್ಮಿಂದ ಏನು ಮಾಡಲಿಕ್ಕೆ ಆಗದಿದ್ದರೂ ಸಹ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು. ಮರ ಮಟ್ಟಗಳಿಗೆ ಜೀವ ತುಂಬಬೇಕು, ಅದನ್ನು ಕಡ್ದು ಬಿಸಾಕುವುದಲ್ಲ. ಇದು ನಮ್ಮ ಧರ್ಮ. ಪಕ್ಷಿ ಪ್ರಾಣಿಗಳಿಗೆ ಕೂಡ ನಾವು ಹತ್ತಿರವಾಗಿ, ಯಾಕಂತ ಹೇಳಿದ್ರೆ ನಾವು ಗುಡ್ಡಕಾಡು ಜನಾಂಗ, ನಾವು ಇದನ್ನೆಲ್ಲ ಪ್ರೀತಿಸಿದವರು. ನಾವು ಪ್ರಕೃತಿ ಆರಾಧಕರು. ಸೂರ್ಯ, ಚಂದ್ರ, ಗಾಳಿ, ನೀರು, ಬೆಳಕು, ಪ್ರಾಣಿ, ಪಕ್ಷಿ, ಕಲ್ಲು, ಭೂಮಿ ಇದೇ ನಮ್ಮ ದೇವರು. ಇದನ್ನೇ ನಾವು ಒಂದು ಮರದ ಬುಡಕ್ಕೆ ಒಂದು ಕಲ್ಲು ಹಾಕಿ ಆ ಕಲ್ಲಲ್ಲಿ ದೇವರಿದ್ದಾರೆ ಅನ್ನೋದು ನಂಬುವುದೇ ನಮ್ಮ ಧರ್ಮ. ಇದು ಇವತ್ತಿಗೂ ಕೂಡ ನಾವು ಇದನ್ನೇ ಯಾರು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೋ ಅದನ್ನೇ ನಾವು ಇವತ್ತಿಗೂ ಪೂಜಿಸ್ತಾ ಇದ್ದೇವೆ. ಯಾವುದು ಕೂಡ ವಿಗ್ರಹ ಪೂಜೆ ಮಾಡುವವರು ನಾವಲ್ಲ. ಇದು ನಮ್ಮ ಪೂಜೆ ವಿಧಾನ, ಸರಳ ರೀತಿಯ ಪೂಜೆ ನಮ್ಮದು. ಪುರೋಹಿತರು ನಮ್ಮಲ್ಲಿಗೆ ಬರಲೇಬಾರದು. ಇದು ನಮ್ಮ ತತ್ವ ಸಿದ್ಧಾಂತ. ನಮ್ಮ ಹಿರಿಯರು ಇದ್ದು ಹಿರಿಯರಿಂದಲೇ ನಮ್ಮ ಪೂಜಾ ವಿಧಾನ, ಪೂಜಾ ಕಾರ್ಯಗಳು ಮುಂದುವರಿಬೇಕು, ನಡೆಯಬೇಕು ಅನ್ನೋದೇ ನಮ್ಮ ಸಿದ್ಧಾಂತ. ಎಲ್ಲರನ್ನು ಮರುಳು ಮಾಡಿ ದೇವರು ಅದಲ್ಲ, ದೇವರು ಇದು ಅಂತ ದೇವರನ್ನು ಸೃಷ್ಟಿ ಮಾಡಿ ದೇವರು ಇದು ಅಂತ ಮನುಷ್ಯರನ್ನು ಒಪ್ಪಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಆದ್ರಿಂದ ಇವಾಗ ನಮ್ಮ ಸಮುದಾಯ ಕೂಡ ಇಂಥ ಮರಳು ಬುದ್ಧಿಗೆ ಬಲಿಯಾಗಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯ ದೇವರ ವಿಗ್ರಹದ ಪಟ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂತ ಪಟ ಯಾವುದಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಇಂತಹ ಪಟಗಳನ್ನು ನಾವು ಇಟ್ಟುಕೊಳ್ತೇವೆ. ನಾವು ಈಗ ವರ್ಷಕ್ಕೆ ಒಂದು ಸಲ ತಂಬಿಲ ಅಂತ ಮಾಡ್ತೇವೆ. ನಮ್ಮ ಭಾಷೆಯಲ್ಲಿ ತಂಬಿಲ ಅಂತ ಹೇಳ್ತೇವೆ. ಇಡೀ ಕುಟುಂಬಿಕರು ಒಂದು ಕಡೆಯಲ್ಲಿ ಸೇರಿ, ಇಡೀ ಕುಟುಂಬ ಅಂತ ಹೇಳಿದ್ರೆ ನಮ್ಮಲ್ಲಿ ತಾಯಿ ಮೂಲ, ನಮ್ಮ ಅಜ್ಜಿಯ ಅಥವಾ ಅಜ್ಜಿಯ ಅಕ್ಕ ತಂಗಿಯಂದಿರ ಮಕ್ಕಳು ಎಲ್ಲರೂ ಒಂದು ಕಡೆಯಲ್ಲಿ ನಿರ್ದಿಷ್ಟ ಸ್ಥಳ, ನಮ್ಮಲ್ಲಿ ಯಾವುದಾದ್ರೂ ಹಿರಿಯರ ಒಂದು ಮನೆ ಅಂತ ಇರ್ತದೆ, ಅಲ್ಲಿ ಒಟ್ಟಿಗೆ ಸೇರಿ ನಾವು ತಂಬಿಲ ಅಂತ ಮಾಡ್ತೇವೆ. ಆ ದಿವಸ ನಾವು ಕೋಳಿ ಕಡಿದು ಅನ್ನ ಬಡಿಸೋದ್ರ ಮೂಲಕ ನಾವು ಅದನ್ನು ಆರಾಧನೆ ಮಾಡ್ತೇವೆ ನಮ್ಮದೇ ರೀತಿಯಲ್ಲಿ. ಇದು ನಮ್ಮ ಸರಳ ರೀತಿಯ ಒಂದು ಕುಟುಂಬದ ಒಂದು ಒಟ್ಟು ಸೇರುವಿಕೆ, ಮತ್ತೆ ಹಿರಿಯರಿಂದ ಬಂದಿರುವಂತಹ ನಂಬಿಕೆ, ಅದನ್ನು ಎಲ್ಲರೂ ಸೇರಿ ನಾವು ಪೂಜೆಯ ವಿಧಾನದಲ್ಲಿ ಅದನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಇವಾಗಲೂ ಅದೇ ತರ. ಅದನ್ನು ಅದಕ್ಕೆ ಸಿಮೆಂಟ್ ಹಾಕಿ ಕಟ್ಟೆ ಕಟ್ಟುವಂಥದ್ದು ನಮ್ಮ ಮನೆಯಲ್ಲಿ ಇಲ್ಲ. ಅದು ಎಲ್ಲಿ ಮರದ ಬುಡದಲ್ಲಿ ನಮ್ಮ ಹಿರಿಯರು ಏನು ಕಲ್ಲು ಹಾಕಿದಾರ ಅದೇ ರೀತಿ ಆ ಕಲ್ಲಿಗೆ ಪೂಜೆ ಮಾಡ್ತೇವೆ ಇವಾಗಲೂ. ಇದು ನಮ್ಮ ಕುಟುಂಬದಲ್ಲಿ ನಡೆಯುವಂತ ಪದ್ಧತಿಗಳು. ಆಷಾಢ ತಿಂಗಳಲ್ಲಿ ನಾವು ಹಿರಿಯರಿಗೆ ಬಡಿಸುವಂಥದ್ದು ಒಂದು ಪದ್ಧತಿ ಇದೆ. ಮತ್ತೆ ನಾವು ಹಿರಿಯರನ್ನು ತುಂಬಾ ಆರಾಧನೆ ಮಾಡ್ತೇವೆ. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಫಸ್ಟ್ಗೆ ಹಿರಿಯರನ್ನು ನಾವು ಆರಾಧನೆ ಮಾಡಿ ಅವರನ್ನು ನೆನೆಸಿಕೊಂಡು ಅವರಿಗೆ ಕೈ ಮುಗಿದು ಅವರ ಒಂದು ಇದನ್ನು ಮತ್ತೆ ಮುಂದುವರಿಸಿ. ಯಾಕಂದ್ರೆ ನಾವು ಅವರಿಂದ ಹಿರಿಯರಿಂದ ಆದ್ರಿಂದ ನಾವು ಫಸ್ಟ್ ಹಿರಿಯರಿಗೆ ನಾವು ಮೊದಲಾಗಿ ಸ್ಮರಣೆ ಮಾಡ್ತೇವೆ, ಮತ್ತೆ ನಾವು ಉಳಿದ ಕೆಲಸಗಳನ್ನು ಮಾಡ್ತೇವೆ. ಮತ್ತೆ ಇದು ಬಡಿಸುವಾಗ ಕೂಡ ಈಗ ಅಲ್ಲಿ ದೇವರಿಗೆ ಬಡಿಸಿದ ತಕ್ಷಣ ಅವರಿಗೆ ಕೂಡ ಬಡಿಸಿ ನಾವು ಅವರಿಗೆ ಕೈ ಮುಗಿಯುವಂಥದ್ದು, ಅವರನ್ನು ನೆನೆಸಿಕೊಳ್ಳುವಂಥದ್ದು ನಮ್ಮಲ್ಲಿ ಇವಾಗಲೂ ಇದೆ. ಈ ರೀತಿ ನಾವು ಮಾಡ್ತೇವೆ. ಹಿರಿಯರಿಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗುವಾಗ ನಮ್ಮ ಹಿರಿಯರು ಅದನ್ನು ಅನುಸರಿಸ್ತಾ ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ. ಮಾತ್ರ ಪರಂಪರೆ, ಮಾತ್ರ ಮೂಲ್ಯ, ಹೆಣ್ಣು ಮಕ್ಕಳು ಯಾವಾಗಲೂ ಅದನ್ನು ಮುಟ್ಟಬಹುದು, ಯಾವಾಗಲೂ ಆ ಕೆಲಸಗಳನ್ನು ಮಾಡಬಹುದು.
ಆ ರೀತಿಯ ಭೇದ ನಮ್ಮಲ್ಲಿ ಇಲ್ಲ, ಸಮುದಾಯದಲ್ಲಿ ಇಲ್ಲ. ಇದರಿಂದ ನಾವು ಹೆಣ್ಣು ಮಕ್ಕಳೇ ಮುಂದೆ ನಿಂತು ಈ ಕೆಲಸಗಳನ್ನು ಮಾಡ್ತಾರೆ, ಗಂಡು ಮಕ್ಕಳು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ಯಾವುದೇ ಒಂದು ಮಾತುಕತೆ ಮಾಡುವಾಗ ಕೂಡ ಹಿರಿಯ ಮಹಿಳೆ ಮೊದಲು ಇರ್ತಾರೆ, ಅದರ ಹಿಂದೆ ಪುರುಷರು ಸಪೋರ್ಟ್ ಮಾಡ್ತಾರೆ. ತೀರ್ಮಾನವೇ ಮಹಿಳೆಯರದು. ಮಹಿಳೆಯರು ತೀರ್ಮಾನ ಮಾಡಿದರೆ ಅದನ್ನು ಪುರುಷರು ಒಪ್ಪಿಕೊಳ್ಬೇಕು ಅನ್ನೋದು ನಮ್ಮ ನಿಯಮ. ಕೆಲವು ಕುಟುಂಬದಲ್ಲಿ ನಾನು ಹೇಳಿದೆಲ್ಲ ಈಗ ಬದಲಾವಣೆ ಆಗಿದೆ, ಇಲ್ಲ ಅಂತ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಕೂಡ ಪುರುಷ ಪ್ರಧಾನ ಒಂದು ವ್ಯವಸ್ಥೆ ಬಂದಿರುವುದರಿಂದ ಅದೇ ಸರಿ ಅಂತ ಒಪ್ಪಿಕೊಳ್ಳುವವರು ಒಂದಷ್ಟು ಜನ ಇದ್ದಾರೆ. ನಮ್ಮ ಪಾರಂಪರಿಕವಾಗಿ ಬಂದಿರುವಂತಹ ಕೆಲವು ಕುಟುಂಬಗಳಲ್ಲಿ ಇದೇ ನಡೀತದೆ. ಈಗ ಯಾವುದೇ ಒಂದು ನ್ಯಾಯ ಪಂಚಾಯತಿಗೆ ಕುಟುಂಬದ ಒಂದು ಕಲಹ ನ್ಯಾಯ ಪಂಚಾಯತಿಗೆ ಆಗುವ ಕೂಡ ಮಹಿಳೆ ಇಲ್ಲದೆ, ಹಿರಿಯ ಮಹಿಳೆಯ ಮಾತು ಕೇಳದೆ, ಅವರ ಒಪ್ಪಿಗೆ ಇಲ್ಲದೆ ಯಾವುದು ತೀರ್ಮಾನ ಮಾಡಲಿಕ್ಕೆ ಇಲ್ಲ ನಮ್ಮ ಮನೆಯಲ್ಲಿ. ಹಾಗೆ ನಾವು ಅದನ್ನೇ ಸಮುದಾಯಕ್ಕೆ ನಾವು ವಿಸ್ತರಿಸ್ತಾ ಇದ್ದೇವೆ. ಸಮುದಾಯದಲ್ಲಿ ಕೂಡ ಈ ರೀತಿಯ ಒಂದು ಪಾರಂಪರೆ ಮುಂದುವರಿಬೇಕು ಅನ್ನೋದು ನಮ್ಮ ಚಿಂತನೆ. ಕೋಲ ನಮ್ಮದಲ್ಲ, ನಮ್ಮ ದೈವ ಅಥವಾ ದೇವರು ಅಂತ ಕೇಳಿದ್ರೆ ಕೊರಗತನಿಯ ಮತ್ತೆ ಕೊರಗತನಿಯನ ತಾಯಿ, ಇವರು ನಮ್ಮ ಮೂಲ ದೈವರು. ನಮ್ಮ ದೈವ ಆರಾಧನೆ ಹೇಗೆ ಅಂತ ಹೇಳಿದ್ರೆ ಸರಳ ರೀತಿದ್ದು. ನಮ್ಮ ಹಿರಿಯರೇ ಸೆಗಣಿ ತಂದು ಶುದ್ಧೀಕರಣ ಮಾಡಿ ಮುಂದುವರಿಸುವಂಥದ್ದು. ಕೋಳಿ ಕಡಿಯೋದು ಕಡ್ಡಾಯ. ನಾವು ಮಾಂಸಾಹಾರಿ, ಕೋಳಿ ಅಥವಾ ಮೀನು ಇಲ್ಲದೆ ಕಾರ್ಯಕ್ರಮವೇ ಇಲ್ಲ ನಮ್ದು. ಸಸ್ಯಾಹಾರಿಗಳು ಅಲ್ಲವೇ ಅಲ್ಲ ನಾವು. ಇದು ನಮ್ಮ ಪದ್ಧತಿ. ಹಾಗೆ ನಮ್ಮಲ್ಲಿ ಕೋಲ ಕಟ್ಟುವಂಥದ್ದು ಇಲ್ಲ, ಕೋಲ ಅನ್ನುವ ಪದವೇ ಇಲ್ಲ. ಈಗಾಗಲೇ ನಮ್ಮ ಕೊರಗತನಿಯನಿಗೆ ಎಲ್ಲಾ ಕಡೆಯಲ್ಲಿ ಕೋಲ ನಡೀತದೆ, ಅದು ನಾವು ವಿರೋಧ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅವ ಕೋಲವನ್ನು ಬಯಸಿದವ ಅಲ್ಲ, ಅವ ಅಗೇಲಿ ಅನ್ನವನ್ನು ಕೇಳಿದವ. ಒಂದು ಮಾತು ಬರ್ತದೆ, ಒಂದು ಬಾಜೆಲ್ ಕೇಳ್ತಾನೆ. ಬಾಜೆಲ್ ಅಂತ ಹೇಳಿದ್ರೆ ಇದಲ್ಲ. ಈಗ ಜನರೇ ಎಲ್ಲ ತಿಳ್ಕೊಂಡಿದ್ದಾರೆ ಏನು, ಅವ ಶರಬ್ ಕೇಳ್ತಾ ಇದ್ದಾನೆ ಅಥವಾ ಏನೋ ಅಮಲ್ ಪದಾರ್ಥ ಕೇಳ್ತಾ ಇದ್ದಾನೆ ಅಂತ ಎಲ್ಲರೂ ತಂದು ರಾಶಿ ಆಗ್ತಾರೆ. ಅಲ್ಲ, ನಮ್ಮ ಸಮುದಾಯದ ಒಂದು ಪದ್ಧತಿ, ವಾಡಿಕೆ. ನಮ್ಗೆ ಬಾಜೆಲ್ ಕುರ್ಲೆ ಅಂತ ತುಳುವಲ್ಲಿ ನಾವು ಬಾಜೆಲ್ ತಾಂಕ್ಲೆ ಅಂತ, ಕುರ್ಲೆ ಅಂತ ಬಾಜೆಲ್ ತಾಂಕ್ಲೆ ಅಂತ ಕೇಳುವಂಥದ್ದು. ಅಂದ್ರೆ ವಿನಯದಿಂದ ನಮ್ಗೆ ಕೇಳುವಂಥದ್ದು. ಬಾಜೆಲ್ ಅಂತ ಹೇಳಿದ್ರೆ ಅನ್ನ, ತಿಳಿ ಅನ್ನ, ನೀರು ಮತ್ತೆ ಹಳೆ ಮಜ್ಜಿಗೆ, ಇದನ್ನು ಬೆರೆಸಿ ಒಟ್ಟು ಮಾಡಿ ಕೊಡುವಂಥದ್ದು. ಅಂದ್ರೆ ಬಾಯಾರಿಕೆ ಹೋಗ್ಬೇಕು, ಹೊಟ್ಟೆ ತುಂಬಬೇಕು. ನಾವು ಒಂದು ಹಗಲು ಅನ್ನಕ್ಕಾಗಿ ನಾವು ಪರದಾಡಿದಂಥ ಸಮುದಾಯ. ಹಾಗಿರುವಾಗ ನಮ್ಗೆ ಅಲ್ಲಿ ಅನ್ನವೇ ಪ್ರಧಾನ, ಹೊಟ್ಟೆ ತುಂಬಿಸುವುದೇ ನಮ್ಮ ಬದುಕು. ಆದ್ರೆ 99% ಇವತ್ತು 2 ಹೊತ್ತು ಅನ್ನಕ್ಕೆ ಏನು ಕಷ್ಟ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.